ಪ್ರಥಮ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪದ್ಯ 3 ದೇವನೊಲಿದನ ಕುಲವೇ ಸತ್ಕುಲಂ ಪದ್ಯ ಭಾಗದ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳು, ಅವುಗಳಿಗೆ ಸಂಬಂಧಿಸಿದ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು? ಚೋಳ ದೇಶವು ಶಿವಭಕ್ತ ಸಮೂಹಕ್ಕೆ ನೆಲೆಯಾಗಿತ್ತು. ಪ್ರಶ್ನೆ 2. ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು? ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಕರಿಕಾಲ ಚೋಳ. ಪ್ರಶ್ನೆ 3. ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು? ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಮೇವಿನ ಹುಲ್ಲು ತರುವುದು. ಪ್ರಶ್ನೆ 4. ಚೆನ್ನಯ್ಯನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದನು? ಚೆನ್ನಯ್ಯನು ಹುಲ್ಲನ್ನು ಎತ್ತಿನ ಮೇಲೆ ಹೇರಿಕೊಂಡು ಬರುತ್ತಿದ್ದನು. ಪ್ರಶ್ನೆ 5. ಶಿವನು ಯಾರ ಜೊತೆ ಊಟ ಮಾಡಿದನು? ಶಿವನು ಮಾದಾರ ಚೆನ್ನಯ್ಯನ ಜೊತೆ ಊಟ ಮಾಡಿದನು. ಪ್ರಶ್ನೆ 6. ಚೆನ್ನಯ್ಯನನ್ನು ಹುಡುಕಲು ಚೋಳರಾಜರು ಯಾರನ್ನು ಕಳುಹಿಸಿದರು? ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಗೂಢಚಾರರನ್ನು ಕಳುಹಿಸಿದನು. ಪ್ರಶ್ನೆ 7. ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು? ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಪಟ್ಟದಾನೆಯ ಮೇಲೆ ಕರೆತಂದನು. ಪ್ರಶ್ನೆ 8. ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಗಣ ಪದವಿ ಲಭಿಸಿತು. ಈಗ 2 ಅಂಕಗಳ ಪ್ರಶ್ನೆಗಳು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕಾವೇರಿ ನದಿಯ ಮಹಿಮೆ ಎಂತಹುದು? ಕಾವೇರಿ ಎಂಬ ಹೆಸರೇ ಸೂಚಿಸುವಂತೆ ಆ ನದಿ ಪಾಪವನ್ನು ಕಳೆಯುತ್ತದೆ ಹಾಗೂ ಸಕಲ ಗಿಡ ಮರಗಳನ್ನು ಕಾಪಾಡುತ್ತದೆ. ಪ್ರಶ್ನೆ 2. ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ತಿಲದಲ್ಲಿ ಎಣ್ಣೆ ತುಂಬಿರುವಂತೆ, ಕಾಷ್ಟದಲ್ಲಿ ಅಂದರೆ ಸೌದೆಯಲ್ಲಿ ಬೆಂಕಿ ಅಡಗಿರುವಂತೆ ಹಾಗೂ ನೆಲದ ಮರೆಯೊಳಗೆ ಅಡಗಿರುವ ಸಂಪತ್ತಿನಂತೆ ಚೆನ್ನಯ್ಯನಲ್ಲಿ ಭಕ್ತಿ ಗುಪ್ತವಾಗಿತ್ತು. ಪ್ರಶ್ನೆ 3. ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಶಿವಲಿಂಗವನ್ನು ಚೆನ್ನಯ್ಯ ಸಂಪಿಗೆ, ದವನ, ಪಚ್ಚೆ, ಸುರಗಿ, ಸುರವನ್ನೆ, ಚೆಂಗಣಿಗಿಲೆ, ಮಲ್ಲಿಗೆ, ಮೊಲ್ಲೆ ಮುಂತಾದ ಹೂಗಳಿಂದ ಸಿಂಗರಿಸುತ್ತಿದ್ದನು. ಪ್ರಶ್ನೆ 4. ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು? ಶಿವನೊಡನೆ ಉಂಡ ಭಕ್ತನೆಂದು ಚೆನ್ನಯ್ಯನ ಪಾದಗಳನ್ನು ಚೋಳರಾಜ ಹಿಡಿದಾಗ, ಏನಯ್ಯ ಚೋಳರಾಜ, ನೀನು ಹೀಗೆ ಮಾಡಬಹುದೇ? ನನ್ನ ಜಾತಿ ಕುಲವನ್ನು ನೋಡಬಾರದೆ ಎನ್ನುತ್ತಾನೆ. ಪ್ರಶ್ನೆ 5. ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ಅರಿಯದೆ ಅಂಬಲಿಯನ್ನು ನಿನಗೆ ಕೊಟ್ಟಿದ್ದಕ್ಕೆ ಚೋಳರಾಜನಲ್ಲಿ ದೂರಬಹುದೇ? ನನ್ನ ಗುಪ್ತ ಭಕ್ತಿಯನ್ನು ಬಹಿರಂಗಪಡಿಸಿದೆ ಎಂದು ಮುನಿಸಿಕೊಳ್ಳುತ್ತಾನೆ. ಪ್ರಶ್ನೆ 6. ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು? ಮುನಿಸಿಕೊಂಡ ಚೆನ್ನಯ್ಯನಿಗೆ ಶಿವ ಮರೆತು ವಿಚಾರ ಮಾಡದೆ ಚೋಳನಿಗೆ ಹೇಳಿದೆ, ಕೋಪ ಬೇಡ ಎಂದು ಸಮಾಧಾನಪಡಿಸುತ್ತಾನೆ.